ಮಂಡ್ಯ ತೋಟಗಾರಿಕೆ ಇಲಾಖೆಯಿಂದ ತೋಟಗಾರಿಕೆ ಆವರಣದಲ್ಲಿ ಫಲಪುಷ್ಪ ಪ್ರದರ್ಶನ ಉದ್ಘಾಟನೆಯನ್ನು ಸಚಿವರಾದ ಎನ್ ಚೆಲುವರಾಯಸ್ವಾಮಿಯವರು ನೆರವೇರಿಸಿದರು. ಅವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಬೆಂಗಳೂರಿನಲ್ಲೂ ಆಚರಣೆ ಮಾಡುತ್ತಾರೆ. ಅದೇ ರೀತಿ ಮಂಡ್ಯದಲ್ಲಿ ಕೂಡ ನಡೆಸಿಕೊಂಡು ಬಂದಿದ್ದಾರೆ. ಫ್ಲವರ್ ಶೋ ಸೀಮಿತವಾಗದೆ 2.5 ಲಕ್ಷ ಫ್ಲವರ್ ಬೆಳೆಸಿರುವುದು, ವಿಭಿನ್ನ ರೀತಿಯಲ್ಲಿ ಫ್ಲವರ್ ಅಳವಡಿಸಿರತಕ್ಕದ್ದು ಹಾಗೂ ವಿವಿಧ ಇಲಾಖೆಗಳಿಂದ ರೈತರಿಗೆ ಹಾಗೂ ಮಹಿಳೆಯರಿಗೆ ಉತ್ತೇಜನ ಕೊಡಲಿಕ್ಕೆ ಆದಾಯ ಮಾಡಬಹುದು ಎಂದು ತೋರಿಸಿದ್ದಾರೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಫಲಪುಷ್ಪ ಪ್ರದರ್ಶನ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಗೋಳಿಗೌಡ, ಜಿಲ್ಲಾಧ್ಯಕ್ಷರಾದ ಸಿ.ಡಿ. ಗಂಗಾಧರ್ ಮನ್ಮೂಲ್, ಅಧ್ಯಕ್ಷರಾದ ಶಿವಪ್ಪ ಮೂಡ, ಅಧ್ಯಕ್ಷರಾದ ಬಿ.ಪಿ. ಪ್ರಕಾಶ್, ವಿಜಯಲಕ್ಷ್ಮಿ, ರಘುನಂದನ್, ಜಿಲ್ಲಾಧಿಕಾರಿ ಮಂಡ್ಯ, ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ತೋಟಗಾರಿಕೆಯ ವಿವಿಧ ಇಲಾಖೆಯ ಸಿಬ್ಬಂದಿಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಭಾಗಿಯಾಗಿದ್ದರು. ಹೂ ಜೊತೆ ಬರ್ತೀರಣ್ಣ ಅಣ್ಣ ಈ ಕಡೆ ಬಂದ್ರು ಹರ್ಷ ಸರ್ ಹಿಂಗ್ ಬಂದ್ಬಿಡಿ ಸೈಡ್ಗೆ. ಜೂಮ್ ಏನೇನೋ ಕರೀರಿ ಸರ್. ಬನ್ನಿ ಸರ್, ಒಳಗಡೆ ಬಣ್ಣ. ಮೇಡಮ್ ಏನೋ ಬಾಯಿ ಗೊತ್ತು. ಹರ್ಷ ಸರ್, ಇಷ್ಟನೇ ಮುಚ್ಚ ಫೋಟೋ ಹೊಡಿ ಅಣ್ಣ ಅಣ್ಣ ಆಯ್ತಾ? ಬಂದೈತೆ. ಹಾಂ ಸರ್. ಹಾಂ ಸರ್. ಹಿಂದೆ ನೋಡಿ ಬನ್ನಿ ಈ ಕಡೆಗೆ. ಬನ್ನಿ ಸರ್, ಮುಂದೆ ಬಂದ್ಬಿಡಿ. ಫೋಟೋ ಜಾರಿ ಕೊಡಿ. ಆ ಕಡೆ
ರಮಕರಣ ದೂರ ರಮಕರಣ ಭಾಳ ವರ್ಷದಿಂದ ನಡ್ಕೊಂಬರ್ತಾ ಇದೆ. ಪ್ರತಿ ವರ್ಷ ನಮ್ಮ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಬೆಂಗಳೂರಿನಲ್ಲೂ ನಡೆಯುತ್ತೆ, ಮಂಡ್ಯದಲ್ಲೂ ಸಹ ಇದನ್ನು ನಡ್ಕೊಂಬರ್ತಕ್ಕಂಥ ಪದ್ಧತಿ ಇದೆ. ಆದರೆ ಈ ವರ್ಷ ಫ್ಲವರ್ ಶೋ ಅಷ್ಟಕ್ಕೆ ಸೀಮಿತ ಆಗದಲೆ 2.5 ಲಕ್ಷಕ್ಕೂ ಹೆಚ್ಚು ಫ್ಲವರ್ನ ಇಲ್ಲಿ ಅಳವಡಿಸಿರ್ತಕ್ಕಂಥದ್ದು. ವಿಭಿನ್ನವಾದ ರೀತಿಯಲ್ಲಿ ಫ್ಲವರಿಂದ ಆಕರ್ಷಣೀಯವಾದಂಥ ಅನೇಕ ಒಂದು ವಸ್ತು ಪ್ರದರ್ಶನವನ್ನು ಮಾಡಿದ್ದಾರೆ. ಅದರೆಲ್ಲ ಜೊತೆಗೆ ಎಲ್ಲ ಇಲಾಖೆಯಿಂದ, ಅದು ಅಗ್ರಿಕಲ್ಚರ್ ಇರ್ಬೋದು, ಹೆಲ್ತ್ ಇರ್ಬೋದು, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ, ಖಾದಿ ಗ್ರಾಮೋದ್ಯೋಗ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಕೈಮಗ್ಗ ಇರ್ಬೋದು, ಈ ರೀತಿ ಎಲ್ಲ ಇಲಾಖೆಯಿಂದ ಬಹುಶಃ ಏನು ರೈತರಿಗೆ, ಮಹಿಳೆಯರಿಗೆ ಉತ್ತೇಜನ ಕೊಡಲಿಕ್ಕೆ ಮತ್ತು ಅವರು ಅದನ್ನು ಬ್ರ್ಯಾಂಡು ಮತ್ತು ಮೌಲ್ಯವರ್ಧನೆ ಮಾಡಿ ಮಾರ್ಕೆಟಿಂಗ್ಗೆ ಮತ್ತು ಆದಾಯ ನೋಡಲಿಕ್ಕೆ ಏನು ಸಾಧ್ಯ ಅನ್ನೋದನ್ನು ಸಹ ಇಲ್ಲಿ ಪ್ರಾಕ್ಟಿಕಲ್ಲಾಗಿ ತೋರಿಸಿದ್ದಾರೆ. ಬಹುಶಃ ಅಗ್ರಿಕಲ್ಚರಲ್ಲಿ ನಾವು ನೋಡೋದು ಬೇಸಾಯ ಮಾಡ್ತಕ್ಕಂಥ ಎಲ್ಲ ಪದ್ಧತಿಯನ್ನು ಆಧುನಿಕವಾದಂಥ ಇವತ್ತು ಟೆಕ್ನಾಲಜಿನ ಬಳಸಿ ನಾಟಿ ಮಾಡ್ತಕ್ಕಂಥ ಒಂದು ಇದನ್ನು ಸಹ ಇಲ್ಲಿ ಪರಿಚಯಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ತುಂಬ ನಾನು 2-3 ವರ್ಷ ಹಿಂದೆನೂ ನಾನು ನೋಡಿದ್ದೆ, ಎಲ್ಲಕ್ಕಿಂತ ವಿಭಿನ್ನವಾಗಿದೆ. ಜಿಲ್ಲಾಡಳಿತಕ್ಕೆ, ತೋಟಗಾರಿಕೆ, ಜಿಲ್ಲಾ ಪಂಚಾಯತಿಗೆ, ಈ ಇನ್ವಾಲ್ವ್ ಆಗಿರ್ತಕ್ಕಂಥ ಪ್ರತಿಯೊಬ್ಬ ಅಧಿಕಾರಿಗಳಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇದನ್ನು ಉಪಯೋಗವನ್ನು ಈ ಜಿಲ್ಲೆಯ ಜನ ಎಲ್ಲರೂ ಬಂದು ನೋಡಿ, ಮಕ್ಕಳಿಗೆ ರಿಯಾಯಿತಿನೂ ಇದೆ. ವೀಕೆಂಡಲ್ಲಿ ನೋಡಿ ಇದನ್ನು ಬಹುಶಃ ಇದ್ರ ಉಪಯೋಗ ಪಡ್ಕೋಬೇಕು. ಬರೀ ನಾವು ಎಕ್ಸಿಬಿಷನ್ನು ವೀಕೆಂಡಲ್ಲಿ ಅಥವಾ ಜನ ನೋಡಿ ಹೋಗುವಂಥದ್ದಲ್ಲ, ಇದರಲ್ಲಿ ಉಪಯೋಗ ಪಡ್ಕೊಳ್ಳೋವಂಥದ್ದು ಇದೆ. ಜೊತೆಗೆ ಖಾದಿನಲ್ಲಿ ಸೀರೆ ಡಿಸ್ಕೌಂಟಲ್ಲೂ ಸಿಗುತ್ತೆ. ಈ ಥರದ್ದೆಲ್ಲ ಉಪಯೋಗ ಇದೆ, ಅದನ್ನು ಪಡ್ಕೋಬೇಕು ಅಂತ ಹೇಳ್ತೀನಿ. ಅದು ಆಯಿತು, ಇವತ್ತು ನೀವೆಲ್ಲ ಮನ್ಸು ಮಾಡಿದ್ರೆ ಆಯಿತು. ಮೊನ್ನೆ ಆಗದೆ ಇರೋದನ್ನ ಇನ್ನೂ 5 ದಿವಸ ಇರೋದ್ರಿಂದ ಮಾಧ್ಯಮ ಸ್ನೇಹಿತರೆಲ್ಲರೂ ಮನ್ಸು ಮಾಡಿದ್ರೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮನ ಜನರಿಗೆ ಪ್ರಚಾರ ಮಾಡ್ತಕ್ಕಂಥದ್ದು ಬಹುಶಃ ತೊಂದರೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ.